ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಾಯನಾಡು ಪ್ರಕೃತಿ ವಿಕೋಪಕ್ಕೆ ಅಕ್ಷರಶಃ ನಲುಗಿ ಹೋಗಿದೆ. ಅಲ್ಲಿ ಆಗಿರುವಂತಹ ಸಾವು ನೋವುಗಳು ಎಣಿಸೋಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ಊರೇ ಒಂದು ಪ್ರಕೃತಿಯ ವಿಕೋಪಕ್ಕೆ ಬಲಿಯಾಗಿರುವಂಥದ್ದು. ಸ್ನೇಹಿತರೆ, ಕೇರಳದ ವಾಯನಾಡು ಪ್ರವಾಸಿಗರ ಒಂದು ಅಚ್ಚುಮೆಚ್ಚಿನ ಒಂದು ತಾಣ. ಅಲ್ಲಿನ ವಾತಾವರಣ, ಅಲ್ಲಿನ ಪ್ರಕೃತಿಯ ದೃಶ್ಯಗಳು ಇವೆಲ್ಲವನ್ನು ಕಣ್ತುಂಬಿಸ್ಕೊಳ್ಳೋಕೆ ಅಂತಾನೆ ಸಾಕಷ್ಟು ಜನ ವಾಯನಾಡಿಗೆ ಹೋಗ್ತಾ ಇದ್ರು. ಅದೇ ರೀತಿ ವಾಯನಾಡು ಪ್ರವಾಸವನ್ನ ಕೈಗೊಂಡಂತಹ ಎಷ್ಟೋ ಜನ ಇವತ್ತು ಸಾವಿನ ಮನೆ ಸೇರಿರುವಂತದ್ದು. ನಿಜಕ್ಕೂ ಅಲ್ಲಿ ಆಗಿರುವಂತಹ ಪ್ರಕೃತಿಯ ವಿಕೋಪಕ್ಕೆ ಅಲ್ಲಿನ ದೃಶ್ಯಗಳು, ಅಲ್ಲಿನ ಸಾವು ನೋವುಗಳು ಇವೆಲ್ಲವನ್ನು ನೋಡ್ತಾ ಇದ್ರೆ ಸಾಕಷ್ಟು ಬೇಜಾರು ಸಹ ಆಗುತ್ತೆ. ಪ್ರಕೃತಿ ಒಂದು ಸತಿ ಏನಾದರೂ ವಿಕೋಪಕ್ಕೆ ತಿರುಕು ಅಂತ ಹೇಳಿದ್ರೆ ಇಡೀ ಭೂಮಂಡಲವೇ ಯಾವ ರೀತಿ ಅದನ್ನ ಎದುರಿಸ್ಬೇಕಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನ ಜಾಸ್ತಿ ಎಳೆಯೋದಕ್ಕೆ ಹೋಗೋದಿಲ್ಲ. ಆಗಿರುವಂತಹ ಸತ್ಯ ಸಂಗತಿಗಳನ್ನ, ಅಲ್ಲಿನ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಜೊತೆನಲ್ಲಿ ನಿಮ್ಗೆ ವಿಸ್ತಾರವಾಗಿ ನಾನು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತೀನಿ. ಅಲ್ಲಿ ಏನೇನಾಗಿದೆ, ಎಷ್ಟು ಸಾವು ನೋವುಗಳಾಗಿದೆ, ಅಲ್ಲಿನ ಈಗಿನ ವಾತಾವರಣ ಏನಿದೆ, ಅಲ್ಲಿ ಯಾವ್ಯಾವ ರೀತಿಯಾದಂತಹ ರಕ್ಷಣಾ ಪಡೆಗಳು ಸಾಹಸವನ್ನ ಪಡ್ತಾ ಇದ್ದಾರೆ ಅನ್ನೋದನ್ನ ನಿಮಗೆ ದೃಶ್ಯಗಳ ತೋರಿಸ್ತಾ ಅದ್ರ ಜೊತೆನಲ್ಲಿ ವಿಸ್ತಾರವಾಗಿ ಒಂದು ವಿಶ್ಲೇಷಣೆಯನ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಪ್ರವಾಸಿಗರ ಸ್ವರ್ಗದ ನಾಡು ಕೇರಳದಲ್ಲಿ ಭಾರಿ ಭೂಕುಸಿತ, 200ಕ್ಕೂ ಹೆಚ್ಚು ಸಾವು, 500ಕ್ಕೂ ಹೆಚ್ಚು ಮಂದಿ ನಾಪತ್ತೆ, ಬರೀ ಕಣ್ಣೀರು, ಆಕ್ರಂದನ, ಕನಸು ಕಟ್ಟಿ ಬಂದವರು ಜಲಸಮಾಧಿ. ಇದು ಕೇರಳದ ಕಣ್ಣೀರ ಕತೆ. ಮಹಾಮಳೆಗೆ ಇಡೀ ಕೇರಳವೇ ನಲುಗಿ ಹೋಗಿದೆ. ಮೆಲ್ಪಾಡಿ, ಮುಂಡಕೈ, ಚೂರಲ್ಮಲ ಸರ್ವನಾಶವಾಗಿವೆ. ಕಂಡು ಕೇಳರಿಯದ ಭೂಕುಸಿತಕ್ಕೆ ಈವರೆಗೂ 200ಕ್ಕೂ ಹೆಚ್ಚು ಜನ ಉಸಿರು ಚೆಲ್ಲಿದ್ದಾರೆ. 500ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು ಗಂಟೆಗೂ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ. ಮಂಗಳವಾರ ನಡೆದ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇಲ್ಲಿ ಊರು ಇತ್ತ, ಮನೆಗಳು ಇದ್ವಾ ಎಂಬ ಒಂದು ಸಣ್ಣ ಕುರುಹು ಇಲ್ಲದೆ ಎಲ್ಲವೂ ನೀರು ಪಾಲಾಗಿದೆ. 400ಕ್ಕೂ ಹೆಚ್ಚು ಕುಟುಂಬಗಳ ಬದುಕೆ ಮುಳುಗಿ ಹೋಗಿದೆ. ಇಲ್ಲಿ ಟೀ ಎಸ್ಟೇಟ್ ಹೆಚ್ಚಾಗಿ ಇರುವ ಕಾರಣ ಬೇರೆ ಬೇರೆ ರಾಜ್ಯದಿಂದ ನೂರಾರು ಕೂಲಿ ಕಾರ್ಮಿಕರು ಇಲ್ಲಿ ಬಂದು ಬದುಕು ಕಟ್ಟಿಕೊಂಡಿದ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ನೋಡುತ್ತಿದ್ದಂತೆ ಎಲ್ಲರೂ ಮಣ್ಣು ಪಾಲಾಗಿದ್ದಾರೆ. ಈವರೆಗೂ 200 ಮೃತದೇಹಗಳು ಪತ್ತೆಯಾಗಿವೆ ಎಂಬ ಮಾಹಿತಿ ಇದೆ. ಸ್ಥಳದಲ್ಲಿ ಸೇನೆ ಹಾಗೂ NDRF ತಂಡದಿಂದ ರಕ್ಷಣೆ ಕಾರ್ಯಾಚರಣೆ ನಡೆಯುತ್ತಿದೆ. ಅಲ್ಲದೆ ಹೆಲಿಕಾಪ್ಟರ್ನಿಂದ ಮಣ್ಣಿನಲ್ಲಿ ಸಿಲುಕಿದವರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗುತ್ತಿದೆ. ಸಾಲ ಸೂಲ ಮಾಡಿ ಪುಟ್ಟದೊಂದು ಮನೆ ಕಟ್ಟಿದ್ರು. ಆದರೆ ಗೃಹ ಪ್ರವೇಶಕ್ಕೂ ಮುನ್ನವೇ ಮನೆ ನೆಲಕಚ್ಚಿದೆ. ಪ್ರಕೃತಿ ವಿಕೋಪಕ್ಕೆ ಕುರುಹು ಇಲ್ಲದೆ ಮನೆ ಕೊಚ್ಚಿ ಹೋಗಿದೆ. ಮನೆಯಲ್ಲಿದ್ದ ಕುಟುಂಬಸ್ಥರು ನಾಪತ್ತೆಯಾಗಿದ್ದಾರೆ. ಚುರಲ್ಮಲ ಮತ್ತು ಮುಂಡಕೈ ಒಂದೇ ಸ್ಥಳದಲ್ಲಿ 100ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿವೆ ಎಂದು ಮಾಹಿತಿ ಕೂಡ ಇದೆ. ಕೆಲಸಕ್ಕೆಂದು ಕೇರಳಕ್ಕೆ ತೆರಳಿದ್ದ ಕರ್ನಾಟಕದ ಕೆಲವರು ಭೂಕುಸಿತದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. 3 ವರ್ಷಗಳ ಹಿಂದೆ ಅಂದ್ರೆ 2011ರ ಆಗಸ್ಟ್ನಲ್ಲಿ ಮಾಧವ ಗಾಡ್ಗೀಳ್ ನೇತೃತ್ವದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ವರದಿಯೊಂದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಇದರಲ್ಲಿ ಸಮಿತಿಯು ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆಯುತ್ತಿರುವ ವಿವೇಚನಾರಹಿತ ಕಲ್ಲು ಗಣಿಗಾರಿಕೆ ಮತ್ತು ನಿರ್ಮಾಣ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಿತ್ತು. ಇದೀಗ ಮಗದೊಂದು ಭೂಕುಸಿತಕ್ಕೆ ಕೇರಳ ಸಾಕ್ಷಿಯಾಗಿರುವುದೊಂದಿಗೆ ಈ ವರದಿ ಮತ್ತು ಸುದ್ದಿ ಕೇಂದ್ರಕ್ಕೆ ಬಂದಿದೆ. ಅದರಲ್ಲೂ ಗಾಡ್ಗೀಳ್ ವರದಿ ಈಗ ಭೂಕುಸಿತ ಸಂಭವಿಸಿರುವ ಮೆಲ್ಪಾಡಿಯಲ್ಲಿ ನಡೆಯುತ್ತಿದ್ದ ಪರಿಸರ ವಿರೋಧಿ ಚಟುವಟಿಕೆಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿತ್ತು. ಆದರೆ ಇಂತಹದ್ದೊಂದು ಸ್ಪಷ್ಟ ವರದಿ ನೀಡಿದರೂ ಕೇರಳ ಮತ್ತು ಕೇಂದ್ರ ಸರ್ಕಾರಗಳು ಇದನ್ನು ಜಾರಿ ಮಾಡುವ ಗೋಜಿಗೆ ಹೋಗಿರಲಿಲ್ಲ. ಇದರ ಬದಲಿಗೆ ವರದಿ ನೀಡಿದ್ದ ಪ್ರಸ್ತಾವನೆಗಳನ್ನ ಮತ್ತಷ್ಟು ದುರ್ಬಲಗೊಳಿಸುವ ಕೆಲಸಕ್ಕೆ ಕೈ ಹಾಕಿದ್ದವು. ಒಟ್ಟಿನಲ್ಲಿ ಕೇರಳ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಗಂಟೆಗೂ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಅಲ್ಲದೆ ಮಳೆ ಹೆಚ್ಚಾಗುತ್ತಿರುವುದರಿಂದ ಇನ್ನಷ್ಟು ಭೂಕುಸಿತ ಸಂಭವಿಸುವ ಸಾಧ್ಯತೆ ಕೂಡ ಇದೆ. ಸ್ಥಳದಲ್ಲಿ NDRF ತಂಡ ಮೊಕಾಂ ಹೂಡಿದ್ದು ಮಣ್ಣಿನಡಿ ಸಿಲುಕಿದವರನ್ನು ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗ್ತಿದೆ. ಗಾಯಾಳುಗಳಿಗೆ ತಕ್ಷಣವೇ ಚಿಕಿತ್ಸೆ ಒದಗಿಸುವ ಕಾರ್ಯವೂ ನಡೆಯುತ್ತಿದೆ. ಮಹಾದುರಂತಕ್ಕೆ ವಾಯನಾಡಿನ ಜನರು ನಿಜಕ್ಕೂ ತತ್ತರಿಸಿ ಹೋಗಿದ್ದಾರೆ. ಬದುಕೆ ದುಸ್ತರವಾಗಿದ್ದು ಇದ್ದ ಸೂರು ಮಣ್ಣು ಪಾಲಾಗಿದೆ. ಭವಿಷ್ಯಕ್ಕೆ ಕಾರ್ಮೋಡ ಆವರಿಸಿದ್ದು ಮುಂದೇನು ಅನ್ನೋ ಆತಂಕದಲ್ಲಿ
ಕಾಲ ದೂಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ವೀಕ್ಷಕರೇ, ಇಷ್ಟೊತ್ತು ತಾವು ದೃಶ್ಯಗಳನ್ನ ನೋಡ್ತಾ ವಾಯನಾಡಿನ ಸಂಪೂರ್ಣವಾದಂತಹ ಮಾಹಿತಿ, ಅಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನ ನೋಡ್ತಾ ಬಂದ್ರಿ. ವೀಕ್ಷಕರೇ, ಅಲ್ಲಿನ ಒಂದು ಪರಿಸರ ಇಲಾಖೆ ಈ ಹಿಂದೆ ಕೂಡ ಅಲ್ಲಿನ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನ ನೀಡಿತ್ತು. ಇಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ, ಹಾಗೆ ಇಲ್ಲಿ ಅನಧಿಕೃತವಾದಂತಹ ಚಟುವಟಿಕೆಗಳು ಸಹ ನಡೀತಾ ಇವೆ. ಇದರಿಂದ ಪರಿಸರಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಆಘಾತ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನ ಸಹ ನೀಡಿದ್ರು. ಆದ್ರೆ ಎಚ್ಚೆತ್ತುಕೊಳ್ಳದ ಅಲ್ಲಿನ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತಿನ ಈ ಸ್ಥಿತಿಗೆ ಕಾರಣ ಆಗಿದೆ. ಪ್ರಕೃತಿಯ ಒಂದು ವಿಕೋಪಕ್ಕೆ ಇವತ್ತು ಕೇರಳದ ವಾಯನಾಡು ಅಕ್ಷರಶಃ ನಲುಗಿ ಹೋಗಿದೆ. ಅದೆಷ್ಟೋ ಸಾವು ನೋವುಗಳು ಸಹ ಅಲ್ಲಿ ಕಂಡಿರುವಂತದ್ದು. ಇನ್ನೂ ಸಹ ಎಷ್ಟೋ ಮೃತದೇಹಗಳು ಸಿಕ್ಕಿಲ್ಲ, ಎಷ್ಟೋ ಜನ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಆದ್ರೆ ವೀಕ್ಷಕರೇ, ಪ್ರಕೃತಿ ಒಮ್ಮೆ ವಿಕೋಪಕ್ಕೆ ತಿರುಕೊಂಡ್ರೆ ಅದನ್ನ ತಡೆಯುವಂತ ಶಕ್ತಿ ಆಗ್ಲಿ, ಎದುರಿಸುವಂತ ಶಕ್ತಿ ಆಗ್ಲಿ ಇಡೀ ಭೂಮಂಡಲದಲ್ಲಿ ಯಾರಿಗೂ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಕೃತಿಯನ್ನ ನಾವು ಎಷ್ಟು ಒಳ್ಳೇದಕ್ಕೆ ಬಳಸ್ಕೋತೀವೋ ಅಷ್ಟೇ ಒಳ್ಳೆಯದಾಗಿ ಪ್ರಕೃತಿ ಸಹ ನಮ್ಮ ಜೊತೆನಲ್ಲಿ ಇರುತ್ತೆ. ಒಂದು ವೇಳೆ ಆ ಒಂದು ಪ್ರಕೃತಿಯ ನಿಯಮಗಳನ್ನ ನಾವು ಅನುಸರಿಸದೆ ಆ ಪ್ರಕೃತಿಗೆ ಏನಾದ್ರು ತೊಂದರೆ ಆಗುವಂತಹ ಚಟುವಟಿಕೆಗಳಿಗೆ ನಾವು ಸಾಥ್ ನೀಡಿದ್ರೆ ಇವತ್ತು ಕೇರಳದ ವಾಯನಾಡಿನಲ್ಲಿ ಆಗಿರುವಂತಹ ಪ್ರಕೃತಿಯ ವಿಕೋಪವನ್ನ ಇಡೀ ರಾಜ್ಯ ಅಥವಾ ಇಡೀ ದೇಶದಲ್ಲಿ ಎದುರಿಸಬೇಕಾಗುತ್ತೆ. ನೋಡಿ, ಈ ಹಿಂದೆ ನಮ್ಮ ರಾಜ್ಯದಲ್ಲೂ ಕೂಡ ಈ ತರದೊಂದು ದೃಶ್ಯಗಳನ್ನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ವಿ. ಈಗಾಗಲೇ ಚಾರ್ಮುಡಿ ಘಾಟ್ ಅಂತಹ ಒಂದು ಘಾಟ್ ಸೆಕ್ಷನ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಅದು ಮಾಸುವ ಮುನ್ನವೇ ಈಗ ಮತ್ತೆ ಕೇರಳದ ವಾಯನಾಡಿನಲ್ಲಿ ಇಂತಹ ಒಂದು ಭೀಕರವಾದಂತಹ ಒಂದು ಪರಿಸರ ವಿಕೋಪಕ್ಕೆ ಜನ ತುತ್ತಾಗಿರುವಂತಹ ಸುದ್ದಿಗಳನ್ನ ಕೇಳಿ ನಿಜಕ್ಕೂ ಮನಸ್ಸಿಗೆ ಬಹಳ ನೋವಾಗುತ್ತೆ. ಹಾಗಾಗಿ ಕೇರಳದ ವಾಯನಾಡಿನಲ್ಲಿ ಪ್ರಕೃತಿ ವಿಕೋಪಕ್ಕೆ ತಿರುಗಿರುವಂತದ್ದು ಬಹುಬೇಗ ಶಾಂತಿ ಆಗಲಿ, ಅಲ್ಲಿನ ಜನ ನೆಮ್ಮದಿಯಿಂದ ಉಸಿರಾಡುವಂತಹ ಒಂದು ವಾತಾವರಣ ಸೃಷ್ಟಿ ಆಗಲಿ ಅಂತ ನಾವು ಕೂಡ ಭಾವಿಸ್ತೀವಿ. ಆದಷ್ಟು ಬೇಗ ಅಲ್ಲಿನ ಸಮಸ್ಯೆಗಳಲ್ಲಿ ಸಿಲುಕಿರುವಂತಹ ಜನ ಬೇಗ ಹೊರಗಡೆ ಬರಲಿ, ಮೊದಲಿನಂತೆ ವಾಯನಾಡಿನ ವಾತಾವರಣ ಆಗ್ಲಿ ಅಂತ ನಾವು ಕೂಡ ಹರಸಿ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.